ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂದು ಕುಣಿಗಲ್ ತಾಲೂಕು ಕಚೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಡಾ ರಂಗನಾಥ್ ಭಾಗವಹಿಸಿದ್ರು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ವಿವಿಧ ಆಡಳಿತಾತ್ಮಕ ವಿಚಾರಗಳ ಕುರಿತು ಚರ್ಚೆ ಮಾಡಲಾಗಿದ್ದು, ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದು, ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನ, ಸಾರ್ವಜನಿಕರ ಸಮಸ್ಯೆಗಳು ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಸತತವಾಗಿದ್ದಂತ ಅಜಯ್ ಸಿಂಗ್ ಅವರಿದ್ದಾರೆ, ಕಾಶ್ಯಪ್ ಅವರಿದ್ದಾರೆ, ಮುಖ್ಯ ಚೀಫ್ ಸೆಕ್ರೆಟರಿ ಅವರಿದ್ದಾರೆ, ಇನ್ನು ನನ್ನ ಮಂತ್ರಿಗಳೆಲ್ಲ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲರಿಂದನೇ ನೀವು ಸಂತೃಪ್ತರಿರಿ ಅಂತ ಹೇಳಿದ್ದೇನೆ. ಈ ಸಂವಾದದ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಕುಣಿಗಲ್ನಿಂದಲೇ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿರಬೇಕು. ನಾನು ನನ್ನ ಮಂತ್ರಿಮಂಡಲ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳು ಚೀಫ್ ಸೆಕ್ರೆಟರಿ ಆದಿಯಾಗಿ, ಇಲ್ಲಿರೋ IAS ಅಧಿಕಾರಿಗಳಾದಿಯಾಗಿ, IPS ಅಧಿಕಾರಿಗಳಾದಿಯಾಗಿ, ನಾವೆಲ್ಲ ಸರ್ಕಾರಿ ನೌಕರರು, ಅಧಿಕಾರಿಗಳಲ್ಲ. ನಾವು ಮಂತ್ರಿ ಅಂತ ಹೆಸರಿರುವುದಷ್ಟೇ. ಇವಾಗ ನಾವೆಲ್ಲ ಸರ್ಕಾರಿ ನೌಕರು. ನಮಗೆ ಭಗವಂತ ನಮ್ಮ ಹಿರಿಯರ ಆಶೀರ್ವಾದದಿಂದ ಈ ನಾಡಿನಲ್ಲಿ 7 ಕೋಟಿ ಜನ ಇದ್ದಾರೆ. 5 ಕೋಟಿ ನೌಕರಿಗೆ ಈ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯವನ್ನ, ಈ ಅವಕಾಶವನ್ನ ಯಾವ ರೀತಿ ಉಪಯೋಗಿಸಿಕೊಳ್ಬೇಕು ಅಂತ ಬಹಳ ಮುಖ್ಯ. ನಾನು ಅನೇಕ ಭಾಷೆಗಳಲ್ಲಿ ಒಂದು ಮಾತು ಹೇಳಿದ್ದೇನೆ. ದೇವರು ವರದ ಕೊಡುವುದಿಲ್ಲ, ಶಾಪನ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ.